ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸದ್ಯಕ್ಕೆ ನಡೀತಾ ಇದೆ. ಸೊ ಹೀಗಾಗಿ ಈಗ ಆ ಒಂದು ಎಸ್ಐಆರ್ ಅವಧಿ ಏನಿದೆಯಲ್ಲ ಅದನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾರಣ ಇಷ್ಟೇ, ಇನ್ನೂ ಕೂಡ ಕೆಲಸ ಬಾಕಿ ಇದೆ, ಎಸ್ಐಆರ್ ಪ್ರತಿಯನ್ನ ಕೊಡಬೇಕಾಗಿದೆ. ಸೊ ಹಾಗಾಗಿ ಈಗ ಏನು 29ನೇ ತಾರೀಕುವರೆಗೂ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿತ್ತು, ಅದನ್ನ ಆಗಸ್ಟ್ 8ರವರೆಗೂ ಕೂಡ ಅರ್ಜಿ ವಿತರಣೆ ಮಾಡುವುದನ್ನ ವಿಸ್ತರಣೆ ಮಾಡಿ ಅಂತ ಹೇಳಿ ಇದೀಗ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಹಾಗಾಗಿ ಜುಲೈ 29ರ ಬದಲಾಗಿ ಆಗಸ್ಟ್ 8ರವರೆಗೂ ಕೂಡ ಎಸ್ಐಆರ್ ಅರ್ಜಿಯನ್ನ ಸಲ್ಲಿಕೆ ಮಾಡುವುದಕ್ಕೆ ಇಲ್ಲಿ ಅವಕಾಶವನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಎಸ್ಐಆರ್ ಅವಧಿಯ ವಿಸ್ತರಣೆ ಆಗಬೇಕು ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಅವರ ಮನವಿಯ ಮೇರೆಗೆ ಇದೀಗ ಆಗಸ್ಟ್ 8ರವರೆಗೂ ಎಸ್ಐಆರ್ ಅರ್ಜಿ ವಿತರಣೆ ಮಾಡುವಂತಹ ಕೆಲಸಗಳು ಆಗುತ್ತೆ. ಜುಲೈ 29ರವರೆಗೆ ಇತ್ತು, ಇಲ್ಲಿಯವರೆಗೂ ಕೂಡ ಎಸ್ಐಆರ್ ಅರ್ಜಿಯನ್ನ ಕೊಡ್ತೀವಿ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆದರೆ ಈಗ ಸಮಯಾವಕಾಶವನ್ನ ಮತ್ತೆ ತೆಗೆದುಕೊಳ್ಳಲಾಗಿದೆ. ಜುಲೈ 29ರ ಬದಲಾಗಿ ಆಗಸ್ಟ್ 8ರವರೆಗೆ ವಿಸ್ತರಣೆಯನ್ನ ಮಾಡಲಾಗಿದೆ. ಸೊ ರಾಜ್ಯದಲ್ಲಿ ಎಸ್ಐಆರ್ ಅವಧಿ 12 ದಿನ ಮತ್ತೆ ವಿಸ್ತರಣೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಕರ್ನಾಟಕ ಮುಖ್ಯ ಚುನಾವಣಾ ಅಧಿಕಾರಿ ಮನವಿಯ ಮೇರೆಗೆ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಮತದಾರರ ಮನೆ ಮನೆಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಬಿಎಲ್ಒಗಳು. ಈ ಹಿಂದೆ ಸಾಕಷ್ಟು ಗೊಂದಲಗಳು, ಗೋಜಲುಗಳು ಆಗಿತ್ತು. ಬಿಎಲ್ಒಗಳು ಮಾಡಿದಂತಹ ಕೆಲಸಗಳನ್ನ ಗಮನಿಸಿದ್ದೇವೆ. ಸೊ ಹಾಗಾಗಿ ಮನೆ ಮನೆಗೆ ತಲುಪಬೇಕಂದ್ರೆ ಇನ್ನೂ ಕೂಡ ಕಾಲಾವಕಾಶ ಬೇಕು ಅಂತ ಕೇಳ್ಕೊಂಡಿದ್ರು. ಸೊ 12 ದಿನಗಳ ಕಾಲ ಮತ್ತೆ ಇದೀಗ ವಿಸ್ತರಣೆ ಮಾಡುವಂತಹ ಕೆಲಸಗಳು ಆಗಿದೆ. ಸೊ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಿಜವಾಗ್ಲೂ ಯಶಸ್ವಿಯಾಗಿ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು, ಕುತೂಹಲಗಳು ಕೂಡ ರಾಜ್ಯದ ಜನರಲ್ ಕಾಡ್ತಾ ಇದೆ. ಇನ್ನೂ ಎಷ್ಟೋ ಮಂದಿಗೆ ಈ ಎಸ್ಐಆರ್ ಪ್ರತಿ ಸಿಕ್ಕೇ ಇಲ್ಲ. ಮತದಾರರ ಪಟ್ಟಿಯಲ್ಲಿ ಇನ್ನೂ ಕೂಡ ಗೊಂದಲಗಳು ಏನಿದಾವೆ ಅವು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಎಸ್ಐಆರ್ ಮಿಸ್ ಆದ್ರೆ ವೋಟಿಂಗ್ ಹಕ್ಕು ಕೈ ತಪ್ಪುತ್ತಾ ಅನ್ನುವಂತಹ ಗೊಂದಲಗಳು ಕೂಡ ಇದೆ. ಸಹಜವಾಗಿ ಕೈ ತಪ್ಪುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಬಿಎಲ್ಒಗಳ ಮನೆ ಮನೆ ಅಭಿಯಾನಕ್ಕೆ ಇದೀಗ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಮತದಾರರಿಗೆ ಎಸ್ಐಆರ್ ಬಗ್ಗೆ ಮಾಹಿತಿಗಳು ಏನಿದೆಯಲ್ಲ ಅದು ಕೊರತೆಯನ್ನ ಉಂಟು ಮಾಡ್ತಾ ಇದೆ. ಸೊ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳಿಗೆ ಒತ್ತಡಗಳು ಹೆಚ್ಚಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಎಸ್ಐಆರ್ ಗೊಂದಲಕ್ಕೆ ಚುನಾವಣಾ ಆಯೋಗದ ಸ್ಪಷ್ಟತೆ ಏನು? ಇನ್ನೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಚುನಾವಣಾ ಆಯೋಗ ಮಾಡಿಲ್ಲ. ಯಾಕೆ? ಯಶಸ್ವಿಯಾಗಿ ನಡೀತಾ ಇದೆಯಾ ಇಲ್ವಾ? ಮನೆ ಮನೆಗೂ ಹೋಗಿ ಎಸ್ಐಆರ್ ಪ್ರತಿಯನ್ನ ನೀಡ್ತಾ ಇದ್ದಾರಾ? ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಎನ್ಯುಮರೇಷನ್ ಫಾರ್ಮ್ ಸಲ್ಲಿಕೆಗೆ ನೀಡಿದಂತಹ ಗಡುವನ್ನ ಒಂದ್ ಕಡೆ ಆಗಸ್ಟ್ 8ರವರೆಗೂ ವಿಸ್ತರಣೆ ಕೂಡ ಮಾಡಲಾಗಿದೆ. ಈ ಹಿಂದೆ ಜುಲೈ ಅಂತ್ಯದವರೆಗೂ ಬಿಎಲ್ಒಗಳಿಗೆ ಮನೆ ಮನೆಗೆ ತೆರಳಿ ಫಾರ್ಮ್ ಸಂಗ್ರಹ ಮಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು. ಇದೀಗ ಕರ್ನಾಟಕ ಸೇರಿದಂತೆ ದೆಹಲಿ, ಪಂಜಾಬ್ ಮತ್ತೆ ತೆಲಂಗಾಣ ರಾಜ್ಯಗಳಲ್ಲೂ ಕೂಡ ಈ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ. ಸೊ ಹಾಗಾಗಿ ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಚುನಾವಣಾ ಆಯೋಗ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಸೊ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನುಭವ್ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಅದರಂತೆ ನೋಡಿ, ರಾಜ್ಯದಲ್ಲಿ ಈಗಾಗಲೇ 5,27,00,000ಕ್ಕೂ ಹೆಚ್ಚು ಎನ್ಯುಮರೇಷನ್ ಫಾರ್ಮ್ಗಳನ್ನ ವಿತರಣೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 13 ಜಿಲ್ಲೆಗಳಲ್ಲಿ 100% ವಿತರಣೆ ಪೂರ್ಣಗೊಂಡಿದೆ. ಅಲ್ಲದೆ ಸುಮಾರು 2 ಕೋಟಿ ಫಾರ್ಮ್ಗಳ ಡಿಜಿಟಲೀಕರಣ ಏನಾಗಿದೆ ಅದು ಕೂಡ ಪೂರ್ಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿ 40% ಡಿಜಿಟಲೀಕರಣ ಕಾರ್ಯ ಕೂಡ ಮುಗಿದಿದೆ. ಬಟ್ ಆದ್ರೆ ನೋಡಿ, ಇನ್ನೂ ಕೂಡ ನಾವು ಕೂಡ ಅಂದ್ರೆ ನಾನು ಖುದ್ದು ಇನ್ನೂ ಕೂಡ ಎಸ್ಐಆರ್ ಪ್ರತಿಯನ್ನ ರಿಸೀವೇ ಮಾಡ್ಕೊಂಡಿಲ್ಲ. ಇನ್ನೂ ಕೂಡ ನಮ್ಮನೆ ಬಾಗಿಲಿಗೆ ಯಾರೂ ಕೂಡ ಬಂದಿಲ್ಲ. ಸೊ ಇನ್ನೂ ಕೂಡ ಒಂದಷ್ಟು ಗೊಂದಲಗಳು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಡುವಂತಹ ಕೆಲಸಗಳನ್ನ ಕೂಡ ಮಾಡಬೇಕಾಗಿದೆ. ಈ ಯಾದಗಿರಿ, ರಾಯಚೂರು, ಕೊಪ್ಪಳ, ಉತ್ತರ ಕನ್ನಡ, ಹಾವೇರಿ, ವಿಜಯನಗರ, ದಾವಣಗೆರೆ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಹಾಸನ, ಕೊಡಗು, ಈ ಚಾಮರಾಜನಗರ ಜಿಲ್ಲೆಗಳಲ್ಲಿ ಫಾರ್ಮ್ ವಿತರಣೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಬೆಂಗಳೂರು ನಗರದಲ್ಲಿ ಇರುವಂತಹ
ಕೋಟ್ಯಾಂತರ ಮತದಾರರಿಗೆ ಫಾರ್ಮ್ಸ್ಗಳನ್ನ ವಿತರಣೆ ಮಾಡಲಾಗಿದೆ. ಉದ್ಯೋಗ ಹಾಗೂ ವ್ಯವಹಾರದ ಕಾರಣದಿಂದಾಗಿ ವಾರದ ದಿನಗಳಲ್ಲಿ ಮನೆಯಲ್ಲಿ ಲಭ್ಯವಿರದಂತಹ ಮತದಾರರ ಅನುಕೂಲಕ್ಕಾಗಿ ಇದೀಗ ಶನಿವಾರ ಮತ್ತೆ ಭಾನುವಾರ ರಾಜ್ಯದಾದ್ಯಂತ ವಿಶೇಷ ಅಭಿಯಾನ ಕೂಡ ನಡೆಸಲಾಗುತ್ತೆ ಅಂತ ಹೇಳಿ ಚುನಾವಣಾ ಆಯೋಗ ತಿಳಿಸ್ಕೊಟ್ಟಿದೆ. ಒಳ್ಳೆ ಒಂದು ಉದ್ದೇಶ ಇದು. ಹೌದು, ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಮಂಡೇ ಟು ಫ್ರೈಡೇ ಅವೈಲೇಬಲ್ ಇರಲ್ಲ, ಸ್ಯಾಟರ್ಡೇನೂ ಕೂಡ ಅವೈಲೇಬಲ್ ಇರಲ್ಲ, ಸೊ ಸಂಡೇ ಅವೈಲೇಬಲ್ ಇರ್ತಾರೆ. ಸೊ ಅಂಥವ್ರಿಗೆ ಇದು ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ. ಅವರು ಕೂಡ ಪ್ರತಿಯನ್ನು ತೆಗೆದುಕೊಂಡು ಫಿಲ್ ಮಾಡಿ ಆ ಫಾರ್ಮ್ನ ಸಬ್ಮಿಟ್ ಮಾಡುವಂತಹ ಕೆಲಸಗಳು ಕೂಡ ಇಲ್ಲಿ ಆಗುತ್ತೆ. ಸಬ್ಮಿಟ್ ಮಾಡೋದಕ್ಕೆ ವಾರದ ದಿನದಲ್ಲಿಯೇ ಸಬ್ಮಿಟ್ ಮಾಡಬೇಕು ಅನ್ನೋದು ಕೂಡ ಸೂಚನೆಗಳನ್ನು ಕೂಡ ಹೊರಡಿಸಲಾಗಿದೆ. ಸೊ ಹಾಗಾಗಿ ಇಲ್ಲಿ ಸದ್ಯಕ್ಕಿರುವಂತಹ ಪ್ರಶ್ನೆ ಏನಪ್ಪಾ ಅಂತಂದರೆ, ಹೇಗೆ ಸಾಗ್ತಾ ಇದೆ ಈ SIR ಪ್ರಕ್ರಿಯೆ? ನಿಜಕ್ಕೂ ಮನೆ ಮನೆಗೂ ತೆರಳ್ತಾ ಇದ್ದಾರಾ? ಕೆಲವರು ಇನ್ನೂ ಕೂಡ ಹೇಳ್ತಾ ಇದ್ದಾರೆ, ಇನ್ನೂ ಕೂಡ ನಮ್ಮನೆ ಬಾಗಿಲಿಗೆ ಬಂದೇ ಇಲ್ಲ BLOಗಳು ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಫ್ಯಾಮಿಲಿಗೆ ಹೋಗಿ ಕೊಟ್ಬಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಕೊಟ್ಬಿಡಿ ಅಂತ ಹೇಳಿ ಬರ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹೌದಾ, ಈಗೂ ಕೂಡ ಆಗ್ತಾ ಇದೆಯಾ? ಹೇಗೆ ಬೇಕು ಹಾಗೆ ಈ ಒಂದು ಪ್ರತಿಯನ್ನು ಕೊಟ್ಬಿಟ್ಟು ಆರಾಮಾಗಿ ಬರ್ಬೋದಾ? ಗೊತ್ತಿಲ್ಲ. ಸೊ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ. ಸೊ ಇನ್ ಕೇಸ್ ಏನಾದರೂ ಲಿಸ್ಟ್ ಏನಾದರೂ ಮಿಸ್ ಆದರೆ ಹೇಗೆ? ನೆಕ್ಸ್ಟ್ ಚುನಾವಣೆ ನಡೆಯುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ, ಯಾರ್ಯಾರು ಇರಲ್ಲ. ಎಷ್ಟೋ ದಿನ ನಾವು ಗಮನಿಸಿದ್ದೇವೆ, ಎಷ್ಟೋ ಬಾರಿ ಕೂಡ ಗಮನಿಸಿದ್ದೇವೆ, ನಮ್ಮ ಹತ್ರ ವೋಟರ್ ID ಇರುತ್ತೆ, ಬಟ್ ಲಿಸ್ಟಲ್ಲೇ ಇರೋದಿಲ್ಲ. ಸೊ ಅವರನ್ನು ತೆಗೆದುಹಾಕುವಂತಹ ಕೆಲಸಗಳನ್ನು ಮಾಡಿಬಿಟ್ಟಿರ್ತಾರೆ. ಸೊ ಈ ಪ್ರಕ್ರಿಯೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ಚುನಾವಣೆ ಬರುತ್ತಲ್ಲ ಆಗ ಕಾದು ನೋಡಬೇಕಾಗಿದೆ, ಎಷ್ಟು ಜನ ಔಟ್ ಆಗಿರ್ತಾರೆ ಅಂತ ಹೇಳಿ.